ಹಾಯ್ ಹಲೋ ಎವ್ರಿವನ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೆಗೆಟಿವ್ ಇನ್ಸ್ಟ್ರಕ್ಷನ್ ಸೆಂಟೆನ್ಸ್ಗಳನ್ನು ನೋಡೋಣ. ಇಂಗ್ಲಿಷ್ ಟು ಕನ್ನಡ. ನೀವು ಲಾಂಗ್ ಸೆಂಟೆನ್ಸ್ಗಳನ್ನು ಮಾಡಿ ಏನೆಲ್ಲ ಹೇಳಬೇಕಂತ ಅಂದುಕೊಂಡಿದ್ದೀರೋ ಅದನ್ನು ಈ ಶಾರ್ಟ್ ಫ್ರೇಸಸ್ ಸೆಂಟೆನ್ಸ್ಗಳಿಂದ ವ್ಯಕ್ತಪಡಿಸಬಹುದು. ಮೊದಲ ಸೆಂಟೆನ್ಸ್, ಡೋಂಟ್ ಕ್ವಾರಲ್. ಡೋಂಟ್ ಕ್ವಾರಲ್ ಅಂದರೆ ಜಗಳ ಆಡಬೇಡ. ನೆಕ್ಸ್ಟ್ ಒನ್, ಡೋಂಟ್ ಲೀನ್ ಅಗೇನ್ಸ್ಟ್ ದಿ ವಾಲ್ ಅಂದರೆ ಗೋಡೆ ಒರಗಿಕೊಳ್ಳಬೇಡ. ಒರಗಿಕೊಳ್ಳಬೇಡ ಅಂತ ಹೇಳಿದ್ರೆ ಯಾವುದಾದ್ರೂ ಇಂಪಾರ್ಟೆಂಟ್ ಗೋಡೆಯನ್ನು ನೀವು ಸಪೋರ್ಟ್ ಆಗಿ ನಿಂತಿದ್ರೆ ಅವಾಗ ಆ ಗೋಡೆಗೆ ಅಥವಾ ನಿಮಗೆ ತೊಂದರೆ ಆಗಬಹುದು. ಅದಕ್ಕಾಗಿ ಡೋಂಟ್ ಲೀನ್ ಅಗೇನ್ಸ್ಟ್ ದಿ ವಾಲ್ ಅಂತ ಮೀನಿಂಗ್ ಬರುತ್ತೆ. ನೆಕ್ಸ್ಟ್ ಒನ್, ಡೋಂಟ್ ನೆಗ್ಲೆಕ್ಟ್. ಡೋಂಟ್ ನೆಗ್ಲೆಕ್ಟ್ ಅಂದರೆ ನಿರ್ಲಕ್ಷ್ಯ ಮಾಡಬೇಡ. ಡೋಂಟ್ ಹರ್ಟ್ ಅದರ್ಸ್ ಅಂದರೆ ಬೇರೆಯವರಿಗೆ ಕೆಡುಕುಂಟು ಮಾಡಬೇಡ. ಡೋಂಟ್ ಲಾಫ್. ಡೋಂಟ್ ಲಾಫ್ ಅಂದರೆ ನಗಬೇಡ. ಡೋಂಟ್ ಜೋಕ್ ತಮಾಷೆ ಮಾಡಬೇಡ. ಡೋಂಟ್ ಹೈಡ್ ಮುಚ್ಚಿಡಬೇಡ ಅಥವಾ ಮರೆ ಮಾಡಬೇಡ. ಯಾರಾದರೂ ನಿಮಗೆ ಏನಾದರೂ ತೋರಿಸೋದ್ರಿಂದ ಮುಚ್ಚಿಟ್ರೆ ಅವಾಗ ನೀವು ಡೋಂಟ್ ಹೈಡ್ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್, ಡೋಂಟ್ ಕೋಟ್. ಡೋಂಟ್ ಕೋಟ್ ಅಂದರೆ ಎತ್ತಿ ಹೇಳಬೇಡ. ಇದರ ಅರ್ಥ, ಯಾವುದಾದ್ರೂ ಪುಸ್ತಕದಲ್ಲಿ ಒಂದು ಸಾಲನ್ನು ಹೇಳುವಾಗ ಅಲ್ಲಿ ಡೋಂಟ್ ಕೋಟ್ ದಟ್ ಲೈನ್ ಫ್ರಮ್ ದಟ್ ಬುಕ್, ಆ ಪುಸ್ತಕದಲ್ಲಿ ಆ ಸಾಲುಗಳನ್ನು ಹೇಳಬೇಡ ಅಂತ ಹೇಳೋ ಸಂದರ್ಭದಲ್ಲಿ ಡೋಂಟ್ ಕೋಟ್ ಅಂತ ಶಾರ್ಟ್ ಆಗಿ ಹೇಳ್ಬೋದು. ಡೋಂಟ್ ಇನ್ವೈಟ್ ಅಂದರೆ ಆಹ್ವಾನಿಸಬೇಡ. ಡೋಂಟ್ ವ್ಯಾಕ್ಸ್ ಅಂದರೆ ಪೀಡಿಸಬೇಡ. ಡೋಂಟ್ ವೇಸ್ಟ್ ಅಂದರೆ ವ್ಯರ್ಥ ಮಾಡಬೇಡ. ಡೋಂಟ್ ಅರ್ಜ್ ಅಂದರೆ ಒತ್ತಾಯ ಮಾಡಬೇಡ. ಡೋಂಟ್ ಸೈನ್ ಅಂದರೆ ಸಹಿ ಹಾಕಬೇಡ. ಡೋಂಟ್ ರನ್ ಅಂದರೆ ಓಡಬೇಡ. ಡೋಂಟ್ ಆಸ್ಕ್ ಅಂದರೆ ಕೇಳಬೇಡ. ಡೋಂಟ್ ಬಿ ದೇರ್ ಅಂದರೆ ಅಲ್ಲಿರಬೇಡ. ಡೋಂಟ್ ಬ್ರಿಂಗ್ ಅಂದರೆ ತರಬೇಡ. ಡೋಂಟ್ ಬಿಲೀವ್ ಅಂದರೆ ನಂಬಬೇಡ. ಡೋಂಟ್ ಕಮ್ ಇಲ್ಲಿ ಬರಬೇಡ. ಡೋಂಟ್ ಡೂ ಅಂದರೆ ಮಾಡಬೇಡ. ಡೋಂಟ್ ಡ್ರಿಂಕ್ ಅಂದರೆ ಕುಡಿಯಬೇಡ. ಡೋಂಟ್ ಈಟ್ ಅಂದರೆ ತಿನ್ನಬೇಡ. ಡೋಂಟ್ ಗೋ ಅಂದರೆ ಹೋಗಬೇಡ. ಡೋಂಟ್ ಗಿವ್ ಅಂದರೆ ಕೊಡಬೇಡ. ಡೋಂಟ್ ಇರಿಟೇಟ್ ಅಂದರೆ ರೇಗಿಸಬೇಡ. ಡೋಂಟ್ ಕೀಪ್ ಅಂದರೆ ಇಟ್ಟುಕೊಳ್ಳಬೇಡ. ಡೋಂಟ್ ಲ್ಯಾಂಡ್ ಅಂದರೆ ಸಾಲ ಕೊಡಬೇಡ. ಡೋಂಟ್ ಮೂವ್ ಅಂದರೆ ಕದಲಬೇಡ. ಡೋಂಟ್ ನರೇಟ್ ಅಂದರೆ ವಿವರಿಸಬೇಡ. ಡೋಂಟ್ ಆಮಿಟ್ ಅಂದರೆ ಬಿಟ್ಟು ಬಿಡಬೇಡ. ಆಮಿಟ್ ಅಂದರೆ ಬಿಟ್ಟು ಬಿಡಬೇಡ, ಇದು ವಿ ಬಂದರೆ ಇಲ್ಲಿ ಆಮಿಟ್ ಆಗ್ತಿತ್ತು. ಓಮಿಟ್ ಅಂದರೆ ವಾಂತಿ, ಅದು ಬೇರೆ. ಡೋಂಟ್ ಸಿಟ್. ಡೋಂಟ್ ಸಿಟ್ ಅಂದರೆ ಕುಳಿತುಕೊಳ್ಳಬೇಡ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.